ಆ ಗುಂಪು ಅವನನ್ನು ಹಾಸ್ಯ ಮಾಡಿತು. ಆಗ ಯೇಸು ಪ್ರಭು ಅವರು ಒಂದು ಅಸಾಧಾರಣವಾದ ಮಾತನ್ನು ಹೇಳಿದ್ರು. ಅಂದರೆ ಎಲ್ಲರೂ ತಿರುಗಿ ಬಿದ್ದಿದ್ದ ಆ ಸಮಯದಲ್ಲಿ ಯೇಸು ಪ್ರಭುವಿನ ಬಾಯಿಂದ ಬಂದ ಮಾತು ಅವನಿಗೆ ತುಂಬಾ ಅದ್ಭುತವಾಗಿ ಅನಿಸಿತು. ಪ್ರಾಣವನ್ನ ತ್ಯಜಿಸುತ್ತಿದ್ದ ಆ ಕ್ಷಣಗಳಲ್ಲಿ ಮೊದಲನೆಯ ಮಾತು ಏನು ಎಂದರೆ, ತಂದೆ, ಅವರು ಏನು ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿಯದು, ಇವರನ್ನು ಕ್ಷಮಿಸಿ ಎಂದು. ನಾನು ಅದನ್ನು ಕೇಳಿದೆ. ಖಂಡಿತವಾಗಿಯೂ ಶತಾಧಿಪತಿ ಅಲ್ಲಿಯೇ ಇದ್ದನು. ನೀವು ಕ್ರೂಸಿನ ಪಾದದ ಬಳಿ ಇದ್ದಿರಿ. ಅದನ್ನು ಕೇಳಿ ಇನ್ನೂ ಆಶ್ಚರ್ಯಪಟ್ಟೆ ಇರಕೂಡದು. ಇದು ಎಷ್ಟು ವಿಭಿನ್ನವಾಗಿದೆ ನೋಡಿ. ಎಲ್ಲರೂ ಅವನನ್ನು ನಿಂದಿಸ್ತಿರುವಾಗ ಅವನು ತನ್ನ ಬಾಯಿಯಿಂದ ತಂದೆ ದೇವರಿಗೆ ಮೊರೆ ಹಾಕುತ್ತಿದ್ದಾನೆ. ತಂದೆಯನ್ನು ಅವಮಾನಪಡಿಸುತ್ತಿದ್ದಾರೋ ಗೊತ್ತಿಲ್ಲ, ಆದರೆ ಅವನು ಇವರನ್ನು ಕ್ಷಮಿಸು ಎಂದು ಪ್ರಾರ್ಥಿಸುತ್ತಿದ್ದಾನೆ. ಇದನ್ನು ನಾವು ಶಿಲುಬೆ ಧ್ಯಾನಗಳಲ್ಲಿ ಚೆನ್ನಾಗಿ ಕಲಿಯಬೇಕು. ಶಿಲುಬೆ ಧ್ಯಾನ ಮಾಡಿದವರ ಜೀವನಗಳು ವಿಭಿನ್ನವಾಗಿರಬೇಕು ಎಂಬುದನ್ನು ನಾನು ಹೇಳುತ್ತಿದ್ದೇನೆ. ಅವರು ಸಣ್ಣ ಸಣ್ಣ ಯೇಸುಗಳಂತೆ ಕಾಣಬೇಕು. 40 ದಿನಗಳ ನಂತರ ಯೇಸು ಕಾಣಿಸದಿದ್ದರೆ ಈ ಎಲ್ಲ ಪ್ರಯತ್ನವೆಲ್ಲವೂ ವ್ಯರ್ಥವಾಗ್ತದೆ. ಯೇಸು ಪ್ರಭು ಈ ಮಾತನ್ನು ಹೇಳಿದಾಗ ಬಹಳ ಆಶ್ಚರ್ಯಪಟ್ಟಿರ್ಬೋದು.